ಇವರು ಗ್ಯಾರಂಟಿಗಳ ಗುಂಗಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಗ್ಯಾರಂಟಿಗಳೇ ಇವರ ಇಡೀ ಕರ್ನಾಟಕದ 2 ವರ್ಷಗಳ ಸಾಧನೆ ಅಂಥೇಳಿ ಬಿಂಬಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಶಾಲೆ ಮತ್ತು ಆರೋಗ್ಯ ಅವು ಉಚಿತವಾಗಿ ಆಗ್ಬೋದು ಅಂದ್ಕೊಂಡು ಅದಾಗಲಿಲ್ಲ, ಕೋಮುವಾದ ಹೋಗಲಿಲ್ಲ. ಈ ಎಲ್ಲ ಕಾರಣಗಳಿಂದ ನೀವು ಮತ್ತೆ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಅಂತ ನಾವು ಈ ಸರ್ಕಾರಕ್ಕೆ ಹೇಳಿದ್ದೀವಿ. ಇವತ್ತು ನಾವು ಎದ್ದೇಳು ಕರ್ನಾಟಕ ಅನ್ನುವಂಥ ನಮ್ಮದೊಂದು ಸಂಘಟನೆ ಇದೆ. ಇದರಿಂದ ಒಂದು ವಿಚಾರವಾಗಿ ಸರ್ಕಾರ ಇದುವರೆಗೂ ತನ್ನ ಸಾಧನೆಗಳನ್ನು ಹೇಳ್ಕೊಳ್ತಾ ಇದೆ. ಆದರೆ ಆ ಸಾಧನೆಗಳು ಸಾಲದು. ಅವ್ರು ಹೇಳ್ತಿರುವಂಥ ಗ್ಯಾರಂಟಿಗಳು ಅಷ್ಟೇ ಅಲ್ಲ, ಪ್ರಣಾಳಿಕೆಯಲ್ಲಿ ಬೇರೆ ವಿಷಯ ಕೂಡ ಇದ್ದಾವೆ ಅನ್ನೋದನ್ನು ಇವತ್ತು ನಾವು ಅವರಿಗೆ ಒತ್ತಿ ಹೇಳಿದ್ದೀವಿ. ಯಾಕೆ ಅಂದರೆ BJP ಸರ್ಕಾರ ಇದ್ದಾಗ ಯಾವ್ಯಾವ ದೋಷಗಳಾಗಿದ್ದೋ ಅವೆಲ್ಲವನ್ನು ಕೂಡ ನಾವು ಈ ಸರ್ಕಾರ ನಿವಾರಣೆ ಮಾಡುತ್ತೆ ಅಂತ ನಾವು ಭಾವಿಸಿದ್ವಿ. ಇದು ಮತ್ತೆ ಬಹಳಷ್ಟು 2 ವರ್ಷದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ಅಂತ ನಾವು ಭಾವಿಸಿದ್ವಿ. ಆದರೆ ಅದು ಸಾಧ್ಯ ಆಗಿಲ್ಲ. ಆದ್ದರಿಂದ ಈ ಬೆಂಗಳೂರಿನ ನೀರು ತುಂಬಿಕೊಳ್ಳುವಂಥದ್ದಾಗಿರ್ಬೋದು, ಅದೇ ರಾಜಕಾಲುವೆ ವಿಷಯ ಮತ್ತು ರೈತರಿಗೆ ಎಷ್ಟೋ ವಿಷಯಗಳು ಅದನ್ನು ಬದಲಾವಣೆ ಮಾಡ್ತಾರೆ ಅಂದ್ಕೊಂಡಿದ್ವಿ, ಅದಾಗಲಿಲ್ಲ. ಕಾನ್ವೆಂಟ್ ಮಕ್ಕಳಿಗೆ ಶಾಲಾ ವಿಷಯದಲ್ಲಿ ಶಾಲೆ ಮತ್ತು ಆರೋಗ್ಯ ಅವು ಉಚಿತವಾಗಿ ಆಗ್ಬೋದು ಅಂದ್ಕೊಂಡು ಅದಾಗಲಿಲ್ಲ. ಹೀಗೆ ಈ ಮೂಢನಂಬಿಕೆ ಕಡಿಮೆಯಾಗಿ ಜನಗಳೆಲ್ಲ ಒಂದು ರೀತಿ ಸರಳವಾದ ಸುಂದರವಾದ ಜೀವನ ನಡೆಸ್ತಾರೆ ಅಂತ ಒಂದು ಸಮಾಜ ಕಟ್ಟೋದಕ್ಕೆ ಕಾಂಗ್ರೆಸ್ ಕಾರಣ ಆಗತ್ತೆ ಅಂದ್ಕೊಂಡಿದ್ವಿ, ಅದಾಗಲಿಲ್ಲ. ಕೋಮುವಾದ ಮತ್ತೆ ಯಥಾ ಪ್ರಕಾರ ಹಾಗೇ ಇದೆ, ಕೋಮುವಾದ ಹೋಗಲಿಲ್ಲ. ಈ ಎಲ್ಲ ಕಾರಣಗಳಿಂದ ನೀವು ಮತ್ತೆ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಅಂತ ನಾವು ಈ ಸರ್ಕಾರಕ್ಕೆ ಹೇಳಿದ್ದೀವಿ. ಅದು ಆತ್ಮವಿಮರ್ಶೆ ಮಾಡ್ಕೋಬೇಕು. ಮುಂದಿನ 3 ವರ್ಷಗಳಲ್ಲಿ ಉತ್ತಮವಾದಂಥ ಆಳ್ವಿಕೆ ಕೊಟ್ಟು ಈ ದೇಶವನ್ನು ಮತ್ತೆ ಮುಂದೆ ಅವರು ಆಯ್ಕೆಯಾಗಿ ಬರಬೇಕು. ಇದು ನಮ್ಮ ಮೂಲ ಉದ್ದೇಶ. ಅದಕ್ಕಾಗಿ ನಾವು ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ರಚನೆಯಾಗಿ ಇವತ್ತು 2 ವರ್ಷ ಆಗುತ್ತೆ. ಈ ಮಹತ್ವದ 2 ವರ್ಷಗಳಲ್ಲಿ ಕಾಂಗ್ರೆಸ್ಸು ಹೇಳಿದ್ದೇನು ಮಾಡಿದ್ದೇನು ಅನ್ನೋ ಪ್ರಶ್ನೆಯನ್ನು ನಾವು ಎದ್ದೇಳು ಕರ್ನಾಟಕ ಹಾಕ್ಕೊಂಡಿದ್ವಿ. ಕರ್ನಾಟಕದ 100ಕ್ಕೂ ಹೆಚ್ಚು ಪ್ರಗತಿಪರ ರೈತ, ದಲಿತ, ಹಿಂದುಳಿದ, ಮಹಿಳಾ ಎಲ್ಲ ಜನಪರ ಚಳುವಳಿಗಳು ಕಳೆದ 2 ವರ್ಷಗಳಿಂದ ಒಕ್ಕೊರಲಿಂದ ಜನರ ಹಿತವನ್ನು ನೀವು ಕಾಪಾಡಬೇಕು, ಜನರ ಹಿತವನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕು ಅಂಥೇಳಿ ಅನೇಕ ಹೋರಾಟಗಳನ್ನು ರಾಜ್ಯದಾದ್ಯಂತ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹೀಗೆ ಬರ್ತಾ ಇರಬೇಕಾದ್ರೆ ಕಳೆದ 2 ವರ್ಷಗಳಲ್ಲಿ ಮೊನ್ನೆ ಮೇ 20ನೇ ತಾರೀಕು ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶ ಮಾಡಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಅವ್ರು ಮಾಡಬೇಕಾಗಿದ್ದು ಅವಲೋಕನ ಸಮಾವೇಶ. ಕಾಂಗ್ರೆಸ್ನ 2 ವರ್ಷಗಳಲ್ಲಿ ಯಾವ ಅಪಾರವಾದ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದರು ಕರ್ನಾಟಕದ ಜನ, ಕರ್ನಾಟಕದ ನಾಗರಿಕರು, ಎಲ್ಲ ಬಡವರು, ರೈತರು, ಕಾರ್ಮಿಕರು, ದಲಿತರು, ಮಹಿಳೆಯರು, ಇವರ ನಿರೀಕ್ಷೆಗೆ ತಕ್ಕನಾಗಿ ಕೆಲಸ ಮಾಡಿದೆಯಾ ಅಂತ ನೋಡಿದ್ರೆ, ಅವಲೋಕನ ಮಾಡಿದ್ರೆ ಅದರ ಹತ್ತಿರಕ್ಕೂ ಹೋಗಿಲ್ಲ. ಇವರು ಗ್ಯಾರಂಟಿಗಳ ಗುಂಗಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಗ್ಯಾರಂಟಿಗಳೇ ಇವರ ಇಡೀ ಕರ್ನಾಟಕದ 2 ವರ್ಷಗಳ ಸಾಧನೆ ಅಂಥೇಳಿ ಬಿಂಬಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಇದುವರೆಗೂ BJPಯ ಬ್ರಹ್ಮಾಂಡ ಭ್ರಷ್ಟಾಚಾರ, ಕೋಮುವಾದ ಎಲ್ಲವನ್ನ ವಿರೋಧಿಸಿ ಎಲ್ಲ ಕರ್ನಾಟಕದ ನಾಗರಿಕ ಸಮಾಜ ಕಾಂಗ್ರೆಸ್ಸನ್ನು ಆಡಳಿತಕ್ಕೆ ತರಲಾಯಿತು. ಆದರೆ ಇವರ ಒಂದು ಭ್ರಷ್ಟಾಚಾರ, ಕೋಮುವಾದದ ವಿಷಯದಲ್ಲಿ ಗೃಹ ಮಂತ್ರಿಗಳನ್ನು ಒಳಗೊಂಡಾಗೆ ಯಾವುದೇ ಸ್ಪಷ್ಟವಾದ ನಿಲುವಿಲ್ಲ. ಅಥವಾ ಅವರು ಒಂದು ರೀತಿಯಲ್ಲಿ ಅವರಿಗೆ ಸಂಘ ಪರಿವಾರಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತಿರುವಂಥ ಬಹಳ ಬಲವಾದ ಗುಮಾನಿ ಆಗ್ತಾಯಿದೆ. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ನಡೆದಂಥ ಘಟನೆಗಳಿಗೂ ಇದಕ್ಕೆ ಸಾಬೀತನ್ನು ಮಾಡುತ್ತೆ. ಅದಲ್ಲದೆ ಯಾವ ಕಾಯ್ದೆಗಳನ್ನು ಇವರು ವಾಪಸ್ ತೊಗೊಳ್ತೀವಿ ಅಂತ ಹೇಳಿದರು, ಅದು APMC ಕಾಯ್ದೆ ಇರ್ಬೋದು, ಭೂ ಸುಧಾರಣೆ ಕಾಯ್ದೆ ಇರ್ಬೋದು, ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ಇರ್ಬೋದು, ಮತಾಂತರ ಕಾಯ್ದೆ, ಯಾವ ಕಾಯ್ದೆಗಳನ್ನು ಕೂಡ ಇವರು ತಂದಿಲ್ಲ. ಬಡವರಿಗೆ, ಭೂಮಿ ವಸತಿಹೀನರಿಗೆ ಭೂಮಿ ಹಕ್ಕುಪತ್ರ ನೀಡಬೇಕಾಗಿತ್ತು, ಅದನ್ನು ಕೂಡ ಗಣನೀಯ ಪ್ರಮಾಣದಲ್ಲಿ ಮಾಡಿಲ್ಲ. ಸೊ ಯಾವುದಕ್ಕೋಸ್ಕರ ಇವ್ರನ್ನ ಬೆಂಬಲಿಸಬೇಕು ಅಂತ ಪ್ರಶ್ನೆ ಹಾಕ್ಕೊಂಡು ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಿಮಗೆ ಇದು ಕೊನೆಯ ಎಚ್ಚರಿಕೆ. 2013ರಲ್ಲಿ ನೀವು ಇದೇ ರೀತಿಯ ನಿಮ್ಮ ದುರ್ನಡತೆಯಿಂದ, ಜನವಿರೋಧಿ ನೀತಿಗಳಿಂದ ಸೋತ್ರಿ. 2018ಕ್ಕೂ ಕೂಡ ಇದೇ ಮತ್ತು ಪುನರಾವರ್ತನೆ ಆಗುತ್ತೆ. ಕಾಂಗ್ರೆಸ್ ಸರ್ಕಾರವೇ, ಮುಖ್ಯಮಂತ್ರಿಗಳೇ, ನಿಮಗೆ ಬರೀ ಗ್ಯಾರಂಟಿಗಳು ನಿಮ್ಮನ್ನು ಗೀಸಲ ಮತ್ತೆ ದಡ ಸೇರಿಸಲ್ಲ. ನಿಮಗೆ ಇನ್ನೂ 3 ವರ್ಷಗಳ ಕಾಲ ಇದೆ. ಅವಲೋಕನ ಮಾಡ್ಕೊಳ್ಳಿ, ಜನಪರವಾದ, ಜನಹಿತವಾದ ಕೆಲಸವನ್ನು ಮಾಡದೇ ಇದ್ದರೆ ಕರ್ನಾಟಕದ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಇದು ಕೊನೆಯ ಎಚ್ಚರಿಕೆ ಅಲ್ಲ, ಮೊದಲ ಎಚ್ಚರಿಕೆ. ಇನ್ನು ಹೋರಾಟ ಜೋರಾಗಿ ಎಲ್ಲ ಕ್ಷೇತ್ರಗಳಲ್ಲೂ ನಡೆಯುತ್ತೆ. BJP ಇನ್ನೊಂದು ಮುಖ ಅಲ್ಲ, ಆದರೆ BJPಗೂ ಕಾಂಗ್ರೆಸ್ಸಿಗೂ ಬಹಳ ದೊಡ್ಡ ವ್ಯತ್ಯಾಸ ಇದೆ ಅಂತ ನಮ್ಗೆ ಅನಿಸ್ತಾ ಇಲ್ಲ.
ಯಾವುದು ಕಾರಣಕ್ಕೆ ಇವರು ಬಿ ಜೆ ಪಿಗೂ ನಮಗೆ ಭಾಳ ವ್ಯತ್ಯಾಸ ಇದೆ ಅಂತ ಹೇಳ್ತಿದ್ರು. ನೀವು ವ್ಯತ್ಯಾಸ ತೋರಿಸ್ಬೇಕು. ಇವರು 40% ಸರ್ಕಾರ ಅಂದರು, ನಿಮ್ಮದು 30% ಸರ್ಕಾರವ 20% ಸರ್ಕಾರ ಅಂತ ಹೇಳ್ಬೇಕು. ಜನ ಬೀದಿಯಲ್ಲಿ ಮಾತಾಡ್ತೀರಿ, ಇವರ ಭ್ರಷ್ಟಾಚಾರದ ಮಾತಾಡ್ತಿದ್ದಾರೆ. ಕೋಮುವಾದ ಅಂತ ತೊಗೊಂಡ್ರೆ ಸುಮಾರು 140-150 ಘಟನೆಗಳು ನಡೆದಿದೆ. ನಿರ್ದಾಕ್ಷಿಣ್ಯವಾದ ಕ್ರಮ ನೀವು ಯಾಕೆ ತೊಗೊಂಡಿಲ್ಲ? ಲಾ ಆ್ಯಂಡ್ ಆರ್ಡರ್ನ ಯಾಕೆ ಕೈ ಎತ್ಕೊಳ್ತೀರ? ಲಾ ಆ್ಯಂಡ್ ಆರ್ಡರ್ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಏನು? ಸೊ ಈ ಎಲ್ಲದನ್ನ ನೋಡಿದ್ರೆ ಅದ್ರ ಇದು ಅಂತ ಹೇಳ್ತಾ ಇಲ್ಲ, ಪಾರ್ಟಿ ಅಂತ ಹೇಳ್ತಾ ಇಲ್ಲ. ಆದರೆ ಇವ್ರಿಗೂ ಬಹಳ ದೊಡ್ಡ ಮೌಲಿಕವಾದಂಥ ವ್ಯತ್ಯಾಸ ಇದೆ ಅಂತ ಕರ್ನಾಟಕದ ಜನಕ್ಕಂತೂ ಅನಿಸ್ತಾ ಇದೆ.